ಇಲ್ಲಿ ಫ್ರೆಂಡ್ಸ್ ಪಾನಿಪುರಿ ಅಬ್ಬಬ್ಬಬ್ಬ ಲ್ಯಾಟ್ರಿ ರೆಡಿಮೇಡು. ರೆಡಿಮೇಡ್ ಅಲ್ಲ ಮಾಮೂಲಿ ಒತ್ತಿ ಇದು ಮಾಡೋದು. ಅದೇ ರೆಡಿಮೇಡ್. ಇದು ಪ್ಯಾಕ್ ಆಗಿ ಬಂತಂದ್ರೆ ಪ್ಯಾಕೆಟ್ ಬಂತಂದ್ರೆ ರೆಡಿಮೇಡ್. ಆಯ್ತು ಬಿಡು. ಹೊರ್ಗಡೆ ಕೇಳಿದೆ ಫ್ರೆಂಡ್ಸ್, ಮೊನ್ನೆ ಹೊರಗಡೆ ಹೋಗಿದ್ವಲ್ಲ ನಿನ್ನೆ, ಹಾಗಾಗಿ ಅಂಗಡಿ ತೆಗ್ದಿರಲಿಲ್ಲ. ಜೊತೆಗೆ ನನಗೂ ಬೇಡ, ಹೈಜೀನ್ ಅನ್ಸಿಲ್ಲ, ಮನೇಲೆ ಮಾಡ್ಕೋಬೋದಲ್ಲ ಅಂತ. ಪೂರಿ ಮಾಡ್ಬೇಕಾದ್ರೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಟೆನ್ಷನ್ ಯಾಕೆ ಅಂದ್ಬಿಟ್ಟು ಪಾನಿಪುರಿನೇ ಮರ್ತ್ಬಿಟ್ಟೆ ನಾನು. ಆಮೇಲೆ ಶಿವ ಈಗ ರಾತ್ರಿ ಹಿಡಿದು ನೆನೆಸ್ಕೊಂಡು ಇವಾಗ ಸೇಲ್ ಮಾಡ್ತಿರಂತೆ ಫ್ರೆಂಡ್ಸ್. ಅಂತೂ ಎಷ್ಟು ದಿನ ಆಗೈತೋ ಇದನ್ನು ಮಾಡಿ. ಕಾಲಲ್ಲಿ ತೊಳ್ದವ್ರು, ಕೈಯಲ್ಲಿ ತೊಳ್ದವ್ರು, ಬೇವರೆಲ್ಲ ಮಿಕ್ಸ್ ಆಗೈತೋ. ಮಸಾಲೆ ಮಾಡ್ಕೋತೀನಿ, ಪಾನಿಪುರಿ ಮಾಡಲ್ಲ. ಮಸಾಲೆ ಪುರಿ ಮಾಡ್ಕೋತೀನಿ. ದಿನ ಒಂದೊಂದು ದಿನ ಜಂಕ್ ಫುಡ್ ಬೇಡ. ಇಲ್ಲ, ಇದ್ರಲ್ಲಿ ಇನ್ನೂ ಬೇಜಾನವೆ. ಮಸಾಲೆ ಪುರಿ ಪಾನಿಪುರಿ ಮಾತ್ರ ಅಲ್ಲ, ಇದ್ರಲ್ಲಿ ಇನ್ನೂ ಸುಮಾರು ಸ್ನಾಕ್ಸ್ ರೆಸಿಪೀಸ್ ಅವೆ. ಏನವ ಗೊತ್ತಿಲ್ಲ, ನಾನೇ ಕಂಡಿಡಿತೀನಿ. ಆಲೂಗಡ್ಡೆ 2 ಸಾಕು. ಹಸಿಮೆಣಸಕಾಯಿ ಐತೆ, ಕೊತ್ತಂಬರಿ, ಪುದೀನ ಎಲ್ಲ ಐತೆ ಅನ್ಕೋತಿದ್ದೀನಿ. ಸಾಯಂಕಾಲ ಸ್ಪೆಷಲ್ ಬಟಾಣಿ ನೆನ್ಸ್ಬಿಡ್ತೀನಿ. ಸರಿ, ಕರೆಕ್ಟ್ ಟೈಮ್. ಹಸಿರು ಬಟಾಣಿ, ಹಸಿ ಬಟಾಣಿ ಆಗಲ್ಲ, ಒಣಗಿರೋ ಬಟಾಣಿನೇ ಇದಕ್ಕೆ. ನನ್ನ ಮುಖದಲ್ಲಿ ನಗು ಬಂದು 2-3 ದಿನ ಆಗಿತ್ತು. ಇದನ್ನ ನೋಡಿದ್ಮೇಲೆ ನಗು ಬಂತು. ಐತೆ ಬಟಾಣಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಫ್ರಿಜ್ ಗಜ್ಜಿ ಬಿಜಿ ಆಗೈತೆ, ಏನೋ ಅನ್ಕೋಬೇಡ್ರಿ ಫ್ರೆಂಡ್ಸ್. ನನಗೆ ಕ್ಲೀನ್ ಮಾಡೋಕೆ ಟೈಮ್ ಇಲ್ಲ ಅಲ್ಲ, ಆಗ್ತಾ ಇಲ್ಲ. ಎನರ್ಜಿ ಇಲ್ಲ. ಒಳ್ಳೆ ಟೈಮ್ಗೆ ಬಟಾಣಿ ಐತೆ. ಇದರಲ್ಲಿ ಮಸಾಲೆಗಳು ಜಾಸ್ತಿ ತಿನ್ನಲ್ಲ ಫ್ರೆಂಡ್ಸ್ ಇವ, ಅದಕ್ಕೋಸ್ಕರ ಮಾಡಲ್ಲ. ಮಾಡಿದ್ರೆ ಈ ಥರ ಪಾನಿಪುರಿ ಗೋಬಿಗೆ ಮಾಡೋದು ನಾನು. ಇದನ್ನು ಸಂಜೆ ತನಕ ನೆನೆಸಿದ್ರೆ ಸ್ನ್ಯಾಕ್ಸ್ ಇದೆ. ಒಂದು ಸ್ವಲ್ಪ ಐತೆ, ತಿನ್ಲಿ ಬಾರ್ಲ. ಅವನ ಬಟ್ಲಲ್ಲಿ ತಿಂತಿದ್ದೆ ತಾನೆ. ಹೊಟ್ಟೆ ಕಿಚ್ಚು ಮಟ್ಟಕೊಳ್ಳಿ ಇವನು. ಬಾ ಹೋಗ್ಲಿ ಬಾ, ನಿಂಗೆ ಸಂಜೆ ಬಿಸ್ಕೆಟ್ ಕೊಡ್ತೀನಿ. ಯಾರಾದ್ರೂ ಜಗಳ ಮಾಡ್ತಿದ್ರೆ ಬಿಡ್ಸೋದ್ಕಿಂತ ನೋಡೋದ್ರಲ್ಲೇ ಖುಷಿ ಜಾಸ್ತಿ ಫ್ರೆಂಡ್ಸ್. ಅದು ಅವರಿಬ್ಬರು ಜಗಳ ಮಾತ್ರ ನಂಗೆ ನೋಡೋದು ಖುಷಿ. ಇಲ್ಲಿ ಫ್ರೆಂಡ್ಸ್ ಪಾನಿಪುರಿಗೆ ಬೇಕಾಗಿರೋ ಆಲೂಗಡ್ಡೆ ಮತ್ತು ಖಾರ ಬುಂದಿನೂ ಬಂದ್ಬಿಡ್ತು. ಇದು ವೀಲ್ ಚಿಪ್ಸು ಮಾಮೂಲಿ ಶಿವ ತರ್ತಾ ಇರ್ತೈತೆ ನೆಂಚ್ಕೊಳ್ಳೋಕ್ಕೆ ಊಟಕ್ಕೆ. ನಿಂಗೆ ತಿಂಡಿ ಇಲ್ಲ ಅವರು. ಈಗ ಇದನ್ನು ಸೈಡ್ಗೆ ಇಡುವ ಸಮಯ. ಇದು ನಮಗೆ ಬೇಕಾಗಿಲ್ಲ, ಅಂದರೆ ಸಂಜೆವರೆಗೂ ಬೇಕಾಗಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಂತೂ ಸೂಪರ್ ಡೂಪರಾಗಿ ಸರಿ ಹೋಗಿದ್ದೀನಿ ಅಂತ ಅನ್ಕೋತಾ ಇದ್ದೀನಿ. ಆದರೆ ಇನ್ನು ಮನೆ ಕೆಲಸ ಅಂದರೆ ಪಾತ್ರೆ ತೊಳೆಯೋದು, ಅವು ಮೇಲ್ಗಡೆ ಇರೋ ಪಾತ್ರೆಗಳು ಏನು ಕೆಲಸಕ್ಕೆ ಕೈ ಆಗ್ತಾ ಇಲ್ಲ. ಹಬ್ಬಕ್ಕೆ ಬಿಸಿಲು ಬರಲಿ ಚೆನ್ನಾಗಿ ಅಂತ ಅಂದ್ಬಿಟ್ಟು. ಆದರೆ ಮನೆ ಒಳಗೆ ಮಾಡೋಕ್ಕೆ ಎಷ್ಟೊಂದು ಕೆಲಸ ಐತೆ ನನಗೆ. ಆಮೇಲೆ ನೆನಪಾಯ್ತು ನನಗೆ, ಈ ವರ್ಷ ಕೈ ಕಾಲು ಬೇರೆ ತೊಗೊಂಡಿದ್ದೀನಿ ದೇವ್ರಿಗೆ ಹಬ್ಬಕ್ಕೆ. ಅದೆಲ್ಲ ಗುಡ್ಸೋಕ್ಕೆಲ್ಲ ಬೇಕಲ್ಲ ಫ್ರೆಂಡ್ಸ್ ನನಗೆ ಪ್ರಾಕ್ಟೀಸು. ಸರಿ, ಅದನ್ನೇ ಪ್ರಾಕ್ಟೀಸ್ ಮಾಡೋಣ ಅಂದ್ಬಿಟ್ಟು ಖುಷಿಯಾಗಿದ್ದೀನಿ. ಟೇಬಲ್ ಐತೆ ಫ್ರೆಂಡ್ಸ್, ಇಟ್ಕೊಂಡು ಬಿನ್ಗೆಲ್ಲ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನಾಳೆ ಭೀಮ್ ಅಮಾವಾಸ್ಯೆ ಫ್ರೆಂಡ್ಸ್. ಆದರೆ 8 ದಿನ 2 ದಿನ ಆದ್ಮೇಲೆ 10 ದಿನ ಐತೆ ಇನ್ನೂ ವರಲಕ್ಷ್ಮಿ ಹಬ್ಬ. ಅಷ್ಟರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಬಿಡೋಣ ಅಂದ್ಬಿಟ್ಟು. ಆಮೇಲೆ ಹೆಂಗಿದ್ರು ಇವತ್ತಿಂದ ಸ್ವಲ್ಪ ಬಿಸಿಲು ಬರ್ತೈತೆ, ಮಳೆ ನಿಂತೈತೆ. ಇನ್ನು ನಾಳೆ ಭೀಮ್ ಅಮಾವಾಸ್ಯೆಲಿ ಬ್ಯುಸಿ ಆಗಿರ್ತೀನಿ. ಇನ್ನು ಆಚೆ ನಾಳೆದಿಂದ ಫುಲ್ಲು ಬಿಸಿಲು ಬಂತಂದರೆ ಆಮೇಲೆ ಒಂದು ಸ್ವಲ್ಪನೇ ಮನೆ ಕ್ಲೀನಿಂಗು ಅದೆಲ್ಲ ಮಾಡ್ಕೋಬೋದಲ್ಲ ಅಂದ್ಬಿಟ್ಟು. ಬನ್ನಿ ಫ್ರೆಂಡ್ಸ್, ಇವತ್ತಿನ ದಿನನ ವರಲಕ್ಷ್ಮಿಗೆ ಸೀರೆ ಉಡ್ಸೋದು. ಅದು ಕೈ ಕಾಲು ಇಟ್ಬಿಟ್ಟು ಫಸ್ಟೇ ಸಖತ್ ಎಕ್ಸೈಟ್ ಆಗಿದ್ದೀನಿ. ಹೆಂಗೆ ಬರ್ತಿದ್ದೋ ಏನು ಕತೆನೋ. ಬನ್ನಿ ಫ್ರೆಂಡ್ಸ್ ಮಾಡೋಣ. ಅದಕ್ಕೆ ಬೇಕಾಗಿರೋದು ಮೇಯ್ನು ಗುಂಡ್ಸೂಜಿ, ಕೈ ಕಾಲು ಇಟ್ಟಿದ್ದೀನಿ, ಅದನ್ನ ಎತ್ಕೋತೀನಿ. ಇನ್ನೊಂದು ಹಿಂದೆಗಡೆಗೆ ಗ್ರಿಪ್ಗೆ ಒಂದು ಕೋಲು. ಫುಲ್ಲು ಕಟ್ಟೋದು ಬಿಂಗೆಗೆ ಎಲ್ಲ ನಾನೇ ಮಾಡ್ತೀನಿ ಫ್ರೆಂಡ್ಸ್. ಈಗ ಶಿವ ಹೆಲ್ಪ್ ಏನು ತಗೊಳ್ಳಲ್ಲ. ಶಿವ ಹೆಲ್ಪ್ ಮಾಡೋ ಪರಿಸ್ಥಿತಿ ಇಲ್ಲ. ಶಿವ ಕೆಲಸದ ಶಿವ ಬಿಸಿ ಆಗೈತೆ. ಈ ವರ್ಷ ಕೈ ಕಾಲು ಫಿಕ್ಸ್ ಮಾಡಿ ದೇವರಿಗೆ ಪೂಜೆ ಮಾಡೋಕ್ಕೆ, ವರಲಕ್ಷ್ಮಿ ಕುಳ್ಸೋಕ್ಕೆ ಇವಿಷ್ಟು ಐಟಮ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈಗ ಪ್ರಾಕ್ಟೀಸ್ಗೆ ಬಿಂಗೆ ಇವತ್ತು ತಾನೇ ಇಳಿಸ್ಕೊಂಡಿರೋ ಫ್ರೆಂಡ್ಸ್. ಏನು ಇಷ್ಟು ಕಲರ್ಫುಲ್ ಆಗೈತೆ ಅನ್ಕೋಬೇಡ್ರಿ. ತೊಳ್ಕೊತೀನಿ ಇದೆಲ್ಲ ಮುಗಿದ್ಮೇಲೆ ಕೈ ಕಾಲು. ಮತ್ತು ಮೊನ್ನೆ ತೊಗೊಂಡಲ್ಲ ಫ್ರೆಂಡ್ಸ್, ಇದರಲ್ಲೇ ನಾನು ಈಗ ಪ್ರಾಕ್ಟೀಸ್ ಮಾಡ್ತೀನಿ. ಅದಕ್ಕೆ ಒಂದು ಗಟ್ಟಿ ಟೈನ್ ದಾರ ಬರ್ತೈತೆ ಫ್ರೆಂಡ್ಸ್, ಅದು ಬಿಗಿಯಾಗಿರ್ತೈತೆ. ಇದು ಕಾಟನ್ ದಾರ, ಇದು ಆಗ್ತಿದೆ. ಇದೊಂದು ಕಬ್ಬುಣ್ದೆ ಫ್ರೆಂಡ್ಸ್, ಇದು ಗ್ರಿಪ್ಪಾಗಿರ್ತೈತೆ ಅಂತ ಹತ್ಕೊಂಡಿದ್ದೀನಿ. ಆದರೆ ಕೋಲೆ ಗ್ರಿಪ್ಪಾಗಿ ಕುತ್ಕೊಳ್ಳೋದು ಫ್ರೆಂಡ್ಸ್. ಇದೊಂದು ಸ್ವಲ್ಪ ಜಾರ್ತೈತೆ ಅನ್ನಿಸ್ತೈತೆ. ಕೋಲು ಹುಡುಕ್ತೆ ಸಿಕ್ಕಲಿಲ್ಲ. ಅದಕ್ಕೆ 1-2 ಪಿನ್ಗಳು, 3. ಇದು ಗುಂಡ್ಸೂಜಿ ಏನಂತೈತೆ, ಏನಂತಾರೆ ಗುಂಡ್ಸೂಜಿನ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಪಿನ್ ಮೈ ಸ್ಟಾರ್ ಪಿನ್ ಅಂತೈತೆ. ಈಗ ಇವಿಷ್ಟರಲ್ಲಿ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನೀಗ ಇಲ್ಲಿ ಚಾಪೆ ಹಾಕ್ಕೊಂಡು ಸೀರೆ ಫೋಲ್ಡ್ ಮಾಡ್ಕೋಬೇಕು. ಇವರಿಬ್ರು ಹಿಂಗೆ ಹಾಲಲ್ಲಿ ಮಲಗಿದ್ರೆ ನಾನು ಯಾವ ಗ್ಯಾಪಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಟಾಮು ಸ್ವಲ್ಪ ನಿಮ್ಮ ರೂಮಲ್ಲಿ ಹೋಗಿ ಮಲ್ಕೋಗ್ರಿ, ನಂಗೆ ಸ್ವಲ್ಪ ಕೆಲಸ ಐತೆ. ಎತ್ತಾಳ್ರಲ್ಲ, ಕೇಳುವುದಕ್ಕೂ ಸಮಯವಲ್ಲ.
ನಾನು ಈ ತರ ಸಾಫ್ಟ್ ಆಗಿ ಮಕ್ಕಳನ್ನ ಎಬ್ಬರಿಸ್ದಂಗೆ ಎಬ್ಬರಿಸ್ತಾರೆ ಅವರೆಲ್ಲ ಎದ್ದೊಳ್ತಾರೆ. ಶಿವ ಬಂದು ಗದ್ರಿ ಎಬ್ಬರಿಸಿ ಅವ್ರ ಬಟ್ಟೆಗಳನ್ನ ತಗೊಂಡು ರೂಮಲ್ಲಿ ಹಾಕಿದ್ಮೇಲೆ ಹೋಗಿ ಮನಿಕೊಂಡ್ರು. ಆಮೇಲೆ ನಾನು ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೊಂಡೆ. ಈ ಸೀರೆ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್. ದೇವ್ರಿಗೆ ಹಾಕೋ ಸೀರೆನ ಉಡ್ಸೋ ಸೀರೆನ ಕತ್ರಿನೇ ಹಾಕ್ಬಾರ್ದು ಫ್ರೆಂಡ್ಸ್. ಬ್ಲೌಸ್ ಪೀಸ್ ಎಲ್ಲ ಕಟ್ ಮಾಡಕ್ ಹೋಗ್ಬಾರ್ದು. ಈ ನೂಲ್ ತರ ಐತಲ್ಲ ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡ್ಕೊಂಡೆ. ಕೈ ಕಾಲಿಗೆ ಸುತ್ಕೊಳ್ತಾ ಇರ್ತೈತೆ, ಹಿಂಸೆ ಆಗ್ತೈತೆ ಅಂತ ಅನ್ಬಿಟ್ಟು ಅದು ಬೇರೆ ದೇವ್ರಿಗೆ ಉಡ್ಸಲ್ವಲ್ಲ, ಪ್ರಾಕ್ಟೀಸ್ಗಷ್ಟೇ. ಮೊದಲು ಸೆರಗನ್ನ ಚಿಕ್ಕದಾಗಿ ಪಿನ್ ಮಾಡ್ಕೊಳ್ತಾ ಇದ್ದೀನಿ. ದೇವ್ರಿಗೆ ಆದಷ್ಟು ಚಿಕ್ಕದಾಗಿದ್ರೇನೆ ಚೆನ್ನಾಗಿರೋದು. ಇದು ಸ್ವಲ್ಪ ಬಾರ್ಡರ್ ಕಾಣಿಸ್ಲಿ ಅಂದ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಪಿನ್ ಮಾಡ್ಕೊಂಡು ಅದನ್ನ ಸೈಡ್ಗೆ ಇಟ್ಕೊಂಡೆ. ಚಾಪೆ ಮೇಲೆನೆ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಕೆಲಸನೆಲ್ಲ. ಮೊದಲೇ ಮುಚ್ಚಿಟ್ಕೊಬಿಟ್ರೆ ಉಡ್ಸೋದು ಒಂದು 20 ನಿಮಿಷದ ಕೆಲಸ ಅಷ್ಟೇನೆ. ಆಮೇಲೆ ಆ ಕಡೆ ಮೂಲೆಯಿಂದ ಫುಲ್ಲು ಫೋಲ್ಡ್ ಮಾಡ್ಕೊಬರ್ಬೇಕು. ನನ್ನ ಕೈ ಎಟಕ್ಸ್ತಾನೆ ಇಲ್ಲ, ಕುಳ್ಳ ಬೇರೆ ಅಲ್ವಾ ನನ್ನ ಕೈ, ಅದಕ್ಕೋಸ್ಕರ ಅದಕ್ಕಿಷ್ಟು ಒದ್ದಾಡ್ತಾ ಇದ್ದೀನಿ. ಇಬ್ಬರಿದ್ರೆ ಆ ಕಡೆ ಒಬ್ರು ಈ ಕಡೆ ಒಬ್ರು ಮಡ್ಚ್ಕೊಂಡು ಬಂದ್ಬಿಡ್ಬೋದು. ನಮಗೆ ಉಟ್ಕೋಬೇಕಾದ್ರೆ ಸೀರೆ ನೆರಿಗೆ ಇಟ್ಕೋತೀವಲ್ಲ ಫ್ರೆಂಡ್ಸ್, ಅಷ್ಟು ದೊಡ್ಡಗೂ ಇಟ್ಕೊಳಕ್ ಹೋಗ್ಬಾರ್ದು, ಸ್ವಲ್ಪ ಚಿಕ್ಕದಾಗಿ ಇಟ್ಕೋಬೇಕು. ಅವಾಗ ಪುಟಾಣಿ ನೆರಿಗೆಗಳು ಜಾಸ್ತಿ ಬತ್ತಾವಲ್ಲ, ಗುಚ್ಚ ಕಾಣಿಸ್ತೈತೆ. ದೇವ್ರಿಗೆ ಉಡಿಸಿದ್ರೆ ನೋಡಕ್ ಲಕ್ಷಣವಾಗಿ ಕಾಣಿಸ್ತೈತೆ. ಎಲ್ಲಿವರೆಗೂ ಈ ತರ ನೆರಿಗೆ ಇಟ್ಕೋಬೇಕಂದ್ರೆ ಸೆರಗು ನಾವು ಮಾಮೂಲಿ ಎಷ್ಟು ಬಿಟ್ಕೋತೀವಿ ಫ್ರೆಂಡ್ಸ್ ಹೆಣ್ಮಕ್ಳನ್ನ ಉಟ್ಕೊಳ್ಳೋಕೆ, ಅಲ್ಲಿವರೆಗೂ ಫುಲ್ಲು ಸೀರೆ ನೆರಿಗೆ ಇಟ್ಕೊಬಿಡ್ಬೇಕು. ನಮ್ಗೆ ಇಟ್ಕೊಳಕ್ಕಾಗಲಿಲ್ಲ ಅಂದ್ರೆ ಅರ್ಧ ಇಟ್ಕೊಂಡು ನೆರಿಗೆನ ಕ್ಲಿಪ್ ಹಾಕೊಂಡು, ಅದೇ ಬಟ್ಟೆ ಒಣಗಕ್ಕ ಬಳಸ್ತೀವಲ್ಲ ಆ ಕ್ಲಿಪ್ ಹಾಕೊಂಡು ಆಮೇಲೆ ಇನ್ನರ್ಧ ಹಂಗೆ ಇಟ್ಕೊಂಡು ಹೋಗ್ಬೋದು. ನಾನು ಫುಲ್ಲು ಇಟ್ಕೊಂಡು ಆಮೇಲೆ ನೆರಿಗೆಲ್ಲ ಸರಿ ಮಾಡ್ಕೊಂಡು ಕ್ಲಿಪ್ ಹಾಕಿ ಟೈಟಾಗಿ ಅಷ್ಟೇ ಸೀರೆ ರೆಡಿ ಆಗೋಯ್ತು. ಶಿವ ಸಪೋರ್ಟ್ ಬೇಡವೇ ಬೇಡ, ನಾನು ತಗೊಳ್ಳೋದೇ ಇಲ್ಲ ಅಂತ ಅನ್ಕೊಂಡೆ. ಮನೇಲಿ ಆರಾಮಾಗಿ ಖಾಲಿಯಾಗಿ ಕೂತಿತ್ತಲ್ಲ ಬಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಸಪೋರ್ಟ್ ತಗೊಳ್ಳೋಣ ಅಂತ ತಗೊಂಡೆ. ಈ ತರ ಕಂಬಿ ಗಿಂಬಿ ಕಟ್ಕೊಳ್ಳೋದು ಬೇಡ ಫ್ರೆಂಡ್ಸ್, ಕೋಲ್ ಕಟ್ಕೊಂಡ್ರೆ ಗ್ರಿಪ್ ಆಗಿರೋದು. ಈಗ ಸದ್ಯಕ್ಕೆ ಇರಲಿ ಪ್ರಾಕ್ಟೀಸ್ಗೆ ಅನ್ಬಿಟ್ಟು ಎತ್ಕೊಂಡೆ. ಆಮೇಲೆ ಕೈ ಕಾಲು ರೆಡಿ ಮಾಡ್ಕೊಂಡೆ. ಆಮೇಲೆ ನೆನಪಾಯ್ತು ಮೊದಲೇ ಬ್ಲೌಸ್ ಪೀಸ್ನ ನಾವು ಕೈಗೆ ಸುತ್ಕೊಂಡು ಇಟ್ಕೋಬೇಕು ಅಂದ್ಬಿಟ್ಟು. ಮತ್ತೆ ದೇವ್ರಿಗೆ ನಾವು ಏನು ಸೀರೆ ತಗೋತೀವಿ ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಪೀಸು ಮೊದಲೇ ತೆಗೆದಿಟ್ಕೊಬಿಡ್ಬೇಕು ಫ್ರೆಂಡ್ಸ್. ನಾನು ಮರ್ತ್ಬಿಟ್ಟೆ ಅವತ್ತು ತಗೋಬೇಕು. ಇವಾಗ ಸುತ್ತಿ ಇಟ್ಕೋತಾ ಇದ್ದೀನಿ. ಒಂದು ವಿಡಿಯೋದಲ್ಲಿ ನೋಡಿ ಸ್ವಲ್ಪ ಅಬ್ಸರ್ವ್ ಮಾಡಿದೆ ನಾನು. ಇತ್ತೀಚೆಗಂತೂ ಅದೇ ವಿಡಿಯೋಸ್ ಎಲ್ಲ ಎಲ್ಲಿ ನೋಡಿದ್ರು ವರಲಕ್ಷ್ಮಿ ಹಬ್ಬದ ಸೀರೆ ಉಡ್ಸೋದು, ಹಂಗಾಗಿ ಅದನ್ನ ನೋಡಿ ಸ್ವಲ್ಪ ಕೈ ಸುತ್ಕೊಳ್ಳೋದು ಗೊತ್ತಾಯಿತು. ಎರಡು ಕಡೆ ಸುತ್ಕೊಂಡೆ. ಬ್ಲೌಸ್ ಪೀಸ್ ಒಂದು ಸ್ವಲ್ಪ ಅಗಲ ಇತ್ತು, ಅದಕ್ಕೆ ಒಂದೇ ಸಲ ಸುತ್ಕೊಳ್ಳೋಕ್ಕಾಗಲಿಲ್ಲ. ಆಮೇಲೆ ಹೆಂಗೆ ಮಾಡೋದು ಅಂತ ಎಲ್ಲ ನೋಡ್ಕೊಂಡು ಒಂದು ಸ್ವಲ್ಪ ಆಮೇಲೆ ಹಿಂಗೆ ಕೈ ಇಟ್ಕೊಂಡೆ. ಈ ಥರ ಮಾಡಿದ್ರೆ ಸ್ವಲ್ಪ ನೀಟಾಗಿ ಕುತ್ಕೊಳ್ತಿದೆ ಫ್ರೆಂಡ್ಸ್ ಅಲ್ಲ ಕೈ. ಆಮೇಲೆ ಗುಂಡು ಸೂಜಿ ನಾವು ಹೆಂಗೆ ಬೇಕೋ ಹಂಗೆ ಸೆಟ್ ಮಾಡ್ಕೋಬೋದು. ಆಮೇಲೆ ಮಿಕ್ಕಿರೋದು ಚೊಂಬೆಲ್ಲ ಕಾಣದೇ ಇರೋ ಥರ ಹಿಂದೆ ಪಿನ್ ಮಾಡ್ಕೊಂಡೆ ಟೈಟಾಗಿ, ಅವಾಗ ಉಡ್ಸೋಕೆ ಈಸಿ ಆಗ್ತಿತ್ತು ಅಂದ್ಬಿಟ್ಟು. ಬಿನ್ಗೆ ಸ್ವಲ್ಪ ವೆಯ್ಟ್ ಇದ್ರೆ ಉಡ್ಸೋಕೆ ಈಸಿ ಆಗ್ತಿತ್ತು ಅಂದ್ಬಿಟ್ಟು ಬಿನ್ಗೆ ತುಂಬ ನೀರು ತುಂಬಿಟ್ಕೊಂಡಿದ್ದೀನಿ. ಮೇಲ್ಗಡೆ ಕಳಶದಲ್ಲಿ ಮಾಮೂಲಿ ಅಕ್ಕಿ ಇಟ್ಕೊತೀನಿ. ಆಮೇಲೆ ಶಿವಾಗ ಒಂದು ಸ್ವಲ್ಪ ಸಪೋರ್ಟ್ ಮಾಡು ನನಗೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಮೊದಲು ನೋಡಿದೆ ಹೆಂಗಾದ್ರೂ ಟ್ರೈ ಮಾಡ್ಬೋದಾ ಅಂತ. ಆಮೇಲೆ ಆ ಕಡೆಯಿಂದ ಯಾಕೆ ಈ ಕಡೆ ನೆರಿಗೆ ಥರ ತಗೊಳ್ಳೋಣ, ಎರಡು ಕಡೆ ಸಮವಾಗಿ ಸೀರೆ ಎಳ್ಕೊಂಡು ಅಂತ ನೋಡಿದೆ. ಆವಾಗ ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್, ಒಂದು ಮಾಮೂಲಿ ದೇವಸ್ಥಾನಗಳಲ್ಲಿ ದೇವ್ರಿಗೆ ಕಟ್ತಾರಲ್ಲ ಭರತನಾಟ್ಯಂ ಸ್ಟೈಲ್, ಮುಂದೆಗಡೆನೂ ಕುಚ್ಚು ಬರೋ ಥರ, ನನಗೆ ಆ ಥರನೇ ಬೇಕಾಗಿರೋದು. ಅದಕ್ಕೆ ಅದೇ ಥರ ಬೇಕು ಅಂದ್ಬಿಟ್ಟು ಮತ್ತೆ ಕಳ್ಸದ ಸೈಡಿಗೆ ತೆಗೆದಿಟ್ಕೊಂಡು ಸೀರೆನ ಸರಿ ಮಾಡ್ಕೊಂಡೆ. ಈ ಸೀರೆ ಒಂದು ಸ್ವಲ್ಪ ರಫ್ ಫ್ರೆಂಡ್ಸ್, ಅಂದರೆ ನೆರಿಗೆ ನೀಟಾಗಿ ಕುತ್ಕೊಳ್ಳಲ್ಲ, ಸೊಟಪಟ ಆಗ್ತಾ ಇತ್ತು. ಮಾಮೂಲಿ ನಾವು ಉಟ್ಕೊಂಡ್ರೆ ಮ್ಯಾನೇಜ್ ಮಾಡ್ಬೋದು. ಅದಕ್ಕೆ ಪದೇ ಪದೇ ನೆರಿಗೆ ಸರಿ ಮಾಡೋದೇ ಸರಿ ಹೋಯ್ತು ನನಗೆ ಟೈಮು. ಅದಕ್ಕೆ ಒಂದು ಮುಕ್ಕಾಲು ಭಾಗನ ಮುಂದೆ ಬಿಟ್ಕೊಂಡು ಇನ್ನು ಕಾಲು ಭಾಗ ಹಿಂದೆ ಬಿಟ್ಕೊಂಡು ಮೊದಲು ಟೈಟಾಗಿ ಒಂದು ಬಟ್ಟೆ ಕಟ್ಕೊತಾ ಇದ್ದೀನಿ. ದಾರ ಸಿಕ್ಲಿಲ್ಲ ಅಂದ್ಬಿಟ್ಟು ಅರ್ಜೆಂಟಾಗಿ ಹಿಂಗೆ ಕಟ್ಕೊಂಡೆ. ಆಮೇಲೆ ಇನ್ನೊಂದ್ಸಲ ನೆರಿಗೆ ಸರಿ ಮಾಡ್ಕೊಂಡು ಆಮೇಲೆ ಮುಂದೆ ಹಾಕ್ಕೊಂಡೆ. ಈಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಆದರೆ ಈ ಥರ ಸೀರೆಗಳಲ್ಲಿ ನಾವು ವರಲಕ್ಷ್ಮಿಗೆ ತಗೊಂಡು ಉಡಿಸಿದ್ರೆ ಲುಕ್ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಕಾಂಬಿನೇಷನ್ ಇರಬೇಕು, ಬಾರ್ಡ್ರ್ ಒಂದು ಕಲರು ಸೀರೆ ಒಂದು ಕಲರು, ಅವಾಗ ನೋಡೋಕೆ ಲುಕ್ ಚೆನ್ನಾಗಿ ಕಾಣಿಸ್ತಿದೆ. ಇದು ಪ್ಲೈನಾಗೆ ಆಗೋಯ್ತು. ಹಂಗಾಗಿ ಇವಾಗ ಇರೋದು ಸದ್ಯಕ್ಕೆ ಇದೇ ಸೀರೆ ಅಲ್ಲ, ಇದ್ರಲ್ಲಿ ಉಡಿಸಿ ಪ್ರಾಕ್ಟೀಸ್ ಮಾಡೋಣ ಸದ್ಯಕ್ಕೆ ಅಂದ್ಬಿಟ್ಟು. ಬ್ಲೌಸ್ ಪೀಸ್ ಮಾತ್ರ ಸಖತ್ತಾಗಿ ಮ್ಯಾಚ್ ಆಗ್ತೈತೆ, ರೆಡ್ ಕಲರ್ದಿತ್ತು. ಎಲ್ಲ ಕಲರ್ ಬ್ಲೌಸ್ ಪೀಸು ಐತೆ ನನಗೆ, ಅರ್ಶಿನ ಕುಂಕುಮಕ್ಕೆ ಬಂದಿರೋದೆಲ್ಲ ಹಂಗೆ ಇಟ್ಟಿದ್ದೀನಿ. ಆಮೇಲೆ ಕಾಲು ಸೆಟ್ ಮಾಡೋಣ ಅಂತ ಹೋದೆ. ಆವಾಗ ಗೊತ್ತಾಯಿತು ನನಗೆ ಕಾಲು ಫಸ್ಟೇ ಬೆಂಡ್ ಆಗಿರೋದು ತಗೋಬೇಕಾಗಿತ್ತು, ಇದು ಸ್ಟ್ರೈಟ್ ಆಗಿರೋದು ತಗೋಬಿಟ್ಟಿದ್ದೀವಿ ಅಂದ್ಬಿಟ್ಟು. ಫಸ್ಟ್ ಟೈಮ್ ಅಲ್ಲ ಫ್ರೆಂಡ್ಸ್, ನಂಗೆ ಗೊತ್ತಾಗಲಿಲ್ಲ. ಹಂಗೆ ಹಿಂಗೆ ಉಡಿಸ್ತಾ ಇದ್ದೀನಿ, ಏನೇನೋ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಆಮೇಲೆ ಶಿವ ಸಪೋರ್ಟ್ ತಗೊಂಡೆ, ನೋಡು ಒಂದು ಸ್ವಲ್ಪ ಅಂದ್ಬಿಟ್ಟು. ಸ್ವಲ್ಪ ದೇವ್ರ ಕ್ರಾಸ್ ಆಗ್ತಾಯಿತ್ತು. ಅದೇ ಕಂಬಿ ಕಟ್ಟಿದ್ದಿಲ್ಲಲ್ಲ ಫ್ರೆಂಡ್ಸ್ ನಾನು ಕಳಶಕ್ಕೆ, ಅದ್ರ ಎಫೆಕ್ಟ್ ಇದು. ಜಾರ್ಕೊಂಡು ಹೋಗ್ತಿದ್ದೆ. ಕೋಲಾದ್ರೆ ಒಂದು ಸ್ವಲ್ಪ ಗ್ರಿಪ್ಪಾಗಿ ಕುತ್ಕೋತಾ ಇತ್ತು. ಸದ್ಯಕ್ಕೆ ಇಷ್ಟು ಸೆಟ್ ಮಾಡಿದೆ. ಫೈನಲಿ ಫಸ್ಟ್ ಟೈಮು ಕೈ ಕಾಲಿಟ್ಟು ಸೀರೆ ಉಡಿಸಿದ್ವಿ ಫ್ರೆಂಡ್ಸ್. ಯಪ್ಪ ಸಾಕಾಗೋಯ್ತು. ಫಸ್ಟ್ ಟೈಮಲ್ಲ ಬೆಂಡ್ ಆಗ್ತಾ ಇಲ್ಲ ಕಾಲುಗಳು. ಸೀರೆ ಇನ್ನೊಂದು ಸ್ವಲ್ಪ ಎಲ್ಲ ಸೆಟ್ ಮಾಡಬೇಕು ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸ್ತಿದೆ. ಮತ್ತೆ ಸೀರೆ ಮತ್ತೆ ಬಾರ್ಡ್ರ್ ಒಂದೇ ಕಲರ್ ಈ ಥರ ಇದ್ರೆ ಲುಕ್ ಇರಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬಾರ್ಡ್ರ್ ಒಂದು ಕಲರು ಸೀರೆ ಒಂದು ಕಲರು, ಆಪೋಸಿಟ್ ಕಲರಲ್ಲಿ ಕಾಂಬಿನೇಷನಲ್ಲಿ ಇರಬೇಕು. ಈಗ ನಾನು ತಗೊಂಡಿರೋದು ಪಿಂಕು ಬೇಬಿ ಪಿಂಕು ಎರಡೂ ಐತೆ, ಹಾಗಾಗಿ ಸರಿ ಹೋಗ್ಬೋದು. ಪ್ರಾಕ್ಟೀಸ್ ಮಾಡಿದೀವಿ ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ಆದರೆ ಹೂವಾರ ಸೆಟ್ಟು ಅದೆಲ್ಲ ಹಾಕ್ಬಿಟ್ರೆ ಅವೆಲ್ಲ ಕವರ್ ಆಗಿಬಿಡ್ತಿದೆ. ಆ ಥರ ಕಲಶ ಇಡಂಗಿಲ್ಲ ಈಗ, ಅದಕ್ಕೆ ಬೇಡ ಅಂದರೆ ಮುಖವಾಡ ಇಡಂಗಿಲ್ಲ, ಇಲ್ಲಾಂದರೆ ಇಟ್ಟು ತೋರಿಸ್ತಿದ್ವಿ. ತನಪಿ ಇಟ್ಟರೆ ನೀಟಾಗಿ ಹಬ್ಬ ಮಾಡೋ ಥರನೇ ಕಳಶದೊಳಗೆ ಕೆಲವೊಂದು ಐಟಮ್ಸ್ ಹಾಕ್ಬೇಕಲ್ಲ ಫ್ರೆಂಡ್ಸ್, ಅಲ್ಲ ಅದೆಲ್ಲ ಹಾಕ್ಬಿಟ್ಟೆ ಇಕ್ಬೇಕು, ಸುಮ್ಮನೆ ಹಂಗೆ ಇಡಂಗಿಲ್ಲ. ಅದಕ್ಕೆ ವೀಡಿಯೋಗೆ ಬೇಡ ಅಂದ್ಬಿಟ್ಟು ಖುಷಿ ಆಗ್ತಿದೆ ಫಸ್ಟ್ ಟೈಮ್ ಫ್ರೆಂಡ್ಸ್. ಹೆಂಗನಿಸ್ತಪ್ಪ ಕೈಕಾಲು ತಗೊಂಡಿದ್ದೀಗ? ಸಖತ್ ಅನ್ನಿಸ್ತಿದೆ. ಸೀರೆ ಒಂದು ಸ್ವಲ್ಪ ಸೆಟ್ ಮಾಡಬೇಕು, ಆದರೆ ಎನರ್ಜಿ ಫುಲ್ ಡೌನ್ ಆಗೋಯ್ತು. ಹೆಂಗನಿಸ್ತದಪ್ಪ ಫಸ್ಟ್ ಟೈಮು? ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಇವಾಗ ಶಿವಾಗೆ ಸ್ನ್ಯಾಕ್ಸ್ ಮಸಾಲೆ ಪುರಿ ಮಾಡ್ಬೇಕು ಅಂದ್ಕೊಂಡಲ್ಲ ಫ್ರೆಂಡ್ಸ್,
ಅದನ್ನ ಮಾಡಿ ತಿಂದ್ಬಿಟ್ಟು ಆಮೇಲೆ ಮತ್ತೆ ಬರ್ತೀನಿ, ಬಿಡಲ್ಲ. ನಾನು ಹಿಡ್ದಿರೋ ಕೆಲಸ ನೀಟಾಗಿ ಬರೋವರೆಗೂ ಬಿಡಲ್ಲ. ನಿಲ್ಲಿಸ್ತೀರಾ ಹೆಂಗಿ ನಿಮ್ಮಿಬ್ಬರು ಜಗಳ ಈಗ? ದಿನ ಒಂದು ಆಚೆ ಕಿತ್ತಾಡ್ ಬರಲ್ಲ, ಹೋಗು ಆಚೆ ಕಿತ್ತಾಡೋಗು. ಅಲ್ಲ ಅವ್ನ ಜೊತೆ ಜಗಳ ಮಾಡೋದ್ರಿಂದ ಏನೋ ಸಿಗ್ತೈತಿ ನಿನ್ಗೆ? ಒಳ್ಳೆ ತಿಕ್ಲಾಡ್ದಂಗ ಆಡ್ತಾನ ದಿನ. ಇವತ್ತು ನಮ್ಮನೆ ಸ್ನ್ಯಾಕ್ಸ್ ಮಯ ಆಗ್ಬಿಟ್ಟೈತೆ. ಲೆಸ್ ಸ್ಟಾರ್ಟ್. ಮೊದಲು ಆಲೂಗಡ್ಡೆ ಮತ್ತು ಬಟಾಣಿನ ಬೇಯಿಸಕ್ಕೆ ಹಾಕೋತೀನಿ ಫ್ರೆಂಡ್ಸ್. ಮೇನ್ ಇಂಗ್ರೀಡಿಯೆಂಟ್ ಇವೇ ಅಲ್ಲ. ಇಲ್ಲಿ ಫ್ರೆಂಡ್ಸ್ 2 ಆಲೂಗಡ್ಡೆ ನೀಟಾಗಿ ತೊಳ್ಕೊಂಡು ಬಟಾಣಿ ಇದು ಮುಲ್ಲ ಮುಳುಗೋಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ 2 ವಿಸಿಲ್ ಬೇಯಿಸ್ಕೊತೀನಿ. ಪೂರಿ ಇತ್ತು ಅಂದರೆ ಮಸಾಲೆ ಪೂರಿ ಪಾನಿಪುರಿ ಮಾಡೋದು ಸೆಕೆಂಡ್ ಕೆಲಸ ಅಷ್ಟೇ ಫ್ರೆಂಡ್ಸ್. ಇಲ್ಲ ನಿಮಿಷಗಳ ಕೆಲಸ ಅಷ್ಟು ಫಾಸ್ಟಾಗಿ ಮಾಡ್ಕೊಬಿಡ್ಬೋದು. ಸಿಂಪಲ್ ಆಗಿ ಮಾಡ್ಕೋಬೋದು ಫ್ರೆಂಡ್ಸ್. ಮಸಾಲ ಪುರಿ ನಾವು ಹೊರಗಡೆ ತಿಂತೀವಲ್ಲ, ಹೋಗಿ ತಿನ್ಕೊಬರೋ ಗ್ಯಾಪಲ್ಲಿ ಮಾಡ್ಬಿಡ್ಬೋದು. ಅಷ್ಟು ಈಸಿ. ಬಟಾಣಿ ಆಲೂಗಡ್ಡೆ ಬೇಯಿಸೋದು ಒಂದೇ ಟೈಮ್ ತಗೊಳ್ಳೋದು, ಇನ್ನೆಲ್ಲ ಹಸಿ ಮಸಾಲೆ ರುಬ್ಸಿ ಮಸಾಲೆ ಕುಗ್ಸೋದು, ಎಲ್ಲ ಸ್ಮ್ಯಾಶ್ ಮಾಡಾಕೋದು, ತಿಂತಾ ಇರೋದು ಅಷ್ಟೇ. ಸೋ ಸಿಂಪಲ್. ಪಾನಿನೂ ಮಾಡಬೇಕು. ಮೇನ್ ಹುಣಸೆ ನೆನೆ ಹಾಕ್ಬಿಡ್ತೀನಿ. ಸ್ವಲ್ಪ ಮಾಡ್ತೀನಿ ಫ್ರೆಂಡ್ಸ್ ಪಾನಿ. ಪ್ರತಿ ಸಲ ಜಾಸ್ತಿ ಮಾಡ್ಬಿಡ್ತೀನಿ, ಯಾಕಂದ್ರೆ ಕುಡಿತಾ ಇದ್ದೆ ಪ್ರತಿ ಸಲ. ಈ ಸಲ ನಾನು ಜಾಸ್ತಿ ತಿನ್ನಲ್ಲ ಪಾನಿಪುರಿ, ಅದಕ್ಕೆ ಸ್ವಲ್ಪ ಪಾನಿ ಮಾಡ್ಕೋತೀನಿ. ಎಷ್ಟಪ್ಪ ಪೂರಿ ಪ್ಯಾಕೆಟ್? 50 ರೂಪಾಯಿ. ಪರವಾಗಿಲ್ಲ ಫ್ರೆಂಡ್ಸ್. ಒಂದು ಪ್ಯಾಕೆಟ್ ತಂದಿಟ್ಕೊಂಡ್ರೆ ಮ್ಯಾಕ್ಸಿಮಮ್ ಅದ್ರಲ್ಲಿ ನಾವು 3 ಟೈಮ್ ಮಾಡ್ಕೋಬಹುದು. 3 ಟೈಮ್ ಮಸಾಲೆ ಪೂರಿ ಮಾಡ್ಕೊಂಡು ಹೊಟ್ಟೆ ತಗೊಂಡು ಮನೇಲಿ ತಿನ್ಬೋದು. ಇಷ್ಟೇ ಐಡಿಯಾ ಒಳ್ಳೇದೇ ಇಲ್ವಲ್ಲ? ಅಂದ್ರೆ ಒಂದ್ಸಲ ತಂದಿತ್ತು ಪೂರಿ ಫ್ರೆಂಡ್ಸ್ ಹೊರಗಡೆ, ಏನು ಒಂಥರ ಇದು ಬೂಸ್ಟ್ ಸ್ಮೆಲ್ ಬಂದ್ಬಿಟ್ಟೈತೆ ತಿನ್ಬೇಕಾದ್ರೆಲ್ಲ. ಆಮೇಲೆ ಗೊತ್ತಾಯ್ತು ಹೊರಗಡೆ ತಿನ್ಬಾರ್ದು. ಇದು ಹೆಂಗೈತೋ ಏನ್ ಕತೆನೋ ಗೊತ್ತಿಲ್ಲ. ನೋಡ್ವಾ, ನಾನ್ ಮಾಡ್ತಿರೋದು ಗ್ರೀನ್ ಕಲರ್ ಮಸಾಲಾ ಪುರಿ ಫ್ರೆಂಡ್ಸ್, ರೆಡ್ ಅಲ್ಲ, ಓನ್ಲಿ ಗ್ರೀನ್. ಮಸಾಲೆ ಪುರಿಗೆ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟ್ ಪಾನಿಗೆ ರುಬ್ಕೊಬಿಡ್ತೀನಿ ಫ್ರೆಂಡ್ಸ್. ಆಮೇಲೆ ಇದೇ ಜಾರಲ್ಲೇ ಮಸಾಲೆನೂ ರುಬ್ಕೋಬೇಕು. ಇದಕ್ಕೆ ನೆನೆಸಿರುವಂಥ ಹುಣಸೆಹಣ್ಣು, ಕೊತ್ತಂಬರಿ, ಪುದೀನ ಸಮ ಪ್ರಮಾಣದಲ್ಲಿ ಒಂದು 2 ಸಾಕು ಅನ್ಕೋತೀನಿ. ಈಗ ಇವಿಷ್ಟನ್ನು ನೀರು ಹಾಕ್ಬಿಟ್ಟು ರುಬ್ಕೊಬತ್ತೀನಿ ಫ್ರೆಂಡ್ಸ್. ಈಗ ಜಾರಲ್ಲಿ ಹಾಕೊಂಡಿದ್ದೆಲ್ಲ ಫ್ರೆಂಡ್ಸ್, ಆ ಐಟಮ್ಗೆಲ್ಲ ಹುಣಸೆ ನೀರು ಹಾಕ್ಕೊಂಡು, ಅಂದರೆ ನೆನೆಸಿಟ್ಕೊಂಡಿದ್ದಿಲ್ಲ ಆ ನೀರು ಹಾಕೊಂಡು ಬಸ್ಕೊಂಡೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಚಾಟ್ ಮಸಾಲ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಜೀರಿಗೆ ಪುಡಿನೂ ಹಾಕೋಬೋದು, ಜೀರಿಗೆ ಪುಡಿ ಬಳಸಲ್ಲ ನಾನು ಯಾವಾಗ್ಲೂ. ಇಷ್ಟೇ ಸಿಂಪಲಾಗಿ ಸರಿ ಹೋಗ್ತೈತೆ ಪಾನಿ. ಆಮೇಲೆ ಟೇಸ್ಟ್ ನೋಡಿದ್ರೆ ಸ್ವಲ್ಪ ಹುಳಿ ಕಮ್ಮಿ ಅನಿಸ್ತು. ಅರ್ಧ ಹೋಳು ನಿಂಬೆ ಹುಳಿ ಇಟ್ಕೊಂಡೆ, ಕರೆಕ್ಟಾಗಿ ಸರಿ ಹೋಯಿತು. ಅದನ್ನ ಸೈಡ್ಗೆ ಇಟ್ಕೊಂಡು ಅದೇ ಜಾರಿಗೆ ಒಂದು ಅರ್ಧ ಸ್ಪೂನ್ ಮೆಣಸು, 1-2 ಲವಂಗ, ಸ್ವಲ್ಪ ಚಕ್ಕೆ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ, ಪುದೀನ, ಹಸಿ ಈರುಳ್ಳಿ ಮತ್ತು ಟೊಮೊಟೊ ಇವಿಷ್ಟು ನಾನು ಹಾಕಿ, ಜೊತೆಗೆ ಸ್ವಲ್ಪ ಬೇಯಿಸಿರೋ ಆಲೂಗಡ್ಡೆ, ಸ್ವಲ್ಪ ಬಟಾಣಿ ಮಂದ ಬರ್ಬೇಕು ಸಾರು ಅಂದ್ಬಿಟ್ಟು, ಸ್ವಲ್ಪ ಧನಿಯಾ ಪುಡಿ, ಗರಂ ಮಸಾಲ ಏನೂ ಹಾಕಲ್ಲ, ಇಷ್ಟು ಹಾಕಿ ರುಬ್ಕೊಂಡು ಬೇಯಿಸಿಟ್ಕೊಂಡಿರೋ ಬಟಾಣಿಗೆ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಮಸಾಲಾಸ್ ಜಾಸ್ತಿ ಆಗಿಬಿಟ್ರೆ ಗ್ಯಾಸ್ಟ್ರಿಕ್ ಥರ ಆಗ್ತೈತಲ್ಲ ಫ್ರೆಂಡ್ಸ್. ಆಲ್ರೆಡಿ ಬಟಾಣಿನೂ ಗ್ಯಾಸ್ಟ್ರಿಕ್ ತಿಂದರೆ, ಅದಕ್ಕೋಸ್ಕರ ಮಸಾಲಾಸ್ ಕಮ್ಮಿ. ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆನ ಕಿವುಚಿ ಹಾಕೋಬೇಕು. ಟೈಮ್ ಇಲ್ಲ, ಬೇಗ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು 1 ರೌಂಡ್ ರುಬ್ಕೊಬಿಟ್ಟೆ. ಅದು ನುಣ್ಣು ಪೇಸ್ಟ್ ಆಗೋಯ್ತು. ಅರ್ಧಂಬರ್ಧ ರುಬ್ಕೋಬೇಕಾಗಿತ್ತು. ಅದನ್ನು ಮಿಕ್ಸ್ ಮಾಡ್ಕೊಂಡೆ. ಇದನ್ನು ಚಂದ ಕುದಿಸ್ಕೊಬಿಟ್ರೆ ರೆಡಿ. ಇಲ್ಲಿ ಫ್ರೆಂಡ್ಸ್ ಮಸಾಲಾನ ಈ ತರ ತಿಕ್ಕಾಗಿ ಮಾಡ್ಕೊಂಡ್ರೆ ಚೆನ್ನಾಗಿರ್ತೈತೆ ತಿನ್ನಕ್ಕೆ. ತೆಳ್ಳಗೆ ಮಾಡ್ಕೋಬಾರ್ದು ಯಾವತ್ತು. ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ಅಂಗಡಿ ಸೆಟಪ್ಪೇ ಮಾಡ್ಬಿಟ್ಟಿದೀನಿ, ಎಲ್ಲ ರೆಡಿ ಆಗೈತೆ. ಈಗ ಬಡ್ಸ್ಕೊಡೋದು ಒಂದೇ ಬಾಕಿ. ಈಗ ನಾನು ಮ್ಯಾಕ್ಸಿಮಮ್ ಒಂದು 6 ಜನಕ್ಕಾಗಷ್ಟು ಪಾನಿಪುರಿ ಮಾಡಿದೀನಿ ಫ್ರೆಂಡ್ಸ್. ಸಾರಿ, ಮಸಾಲೆ ಪುರಿ. ಇದಿಷ್ಟನ್ನು ತಿಂತೀವಿ ನಾವು. ಹಂಗಾಗಿ ರೋಡ್ ಸೈಡ್ ಮನೆ ಇದ್ರೆ ಸಿಟಿಗಳಲ್ಲಿ ಮುಗುಲ್ ಸ್ಮೆಲ್ ಬತ್ತೆಲ್ಲ ಚೆನ್ನಾಗಿದೆ. ಸಿಟಿನಲ್ಲಿರೋ ಹೆಣ್ಮಕ್ಳು ಮನೆಯಲ್ಲಿ ಫ್ರೀ ಆಗಿರ್ತೀರಲ್ಲ, ನಿಮ್ದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಲ್ಲ ಫ್ರೆಂಡ್ಸ್. ಸಂಜೆ ಟೈಮ್ ಈ ತರ ಅಟ್ಲೀಸ್ಟ್ ಒಬ್ಬ ಹೆಣ್ಮಗಳು ಒಂದು 20 ಜನಕ್ಕಾಗಷ್ಟು ಆರಾಮಾಗಿ ಮಾಡ್ಕೋಬಹುದು ಮಸಾಲ ಪುರಿ ಪಾನಿಪುರಿ ಎಲ್ಲಾನು. ನೀವು ಮನೇಲೆ ಮಾಡಿ, ಮನೆ ಮುಂದೆನೆ ಸೇಲ್ ಮಾಡಿದ್ರೆ ಎಷ್ಟೊಂದು ದುಡ್ಡು ಬರ್ತಿತ್ತಲ್ಲ. ನನ್ಗೆ ಐಡಿಯಾ ಮೊದಲೇ ಬಂತು ಫ್ರೆಂಡ್ಸ್. ನಮ್ಮನೆ ಮುಂದೆ ಮಾರ್ಬೇಕಂದ್ರೆ ಸ್ಮಶಾನದಲ್ಲೇ ಮಾರ್ಬೇಕಾಗ್ತಿದೆ. ಅದಕ್ಕೆ ನಾನು ತಲೆ ಕೆಡ್ಸ್ಕೊಂಡಿಲ್ಲ. ರೋಡ್ಗೆ ಹೋಗೋಣ ಅಂದ್ರೆ ಮನೆ ಕಳ್ಸಲ್ವಾ ಫ್ರೆಂಡ್ಸ್. ಪೂರಿ ಹಾಕೊಂಡು ಬಟಾಣಿ ಸಮೇತ ಮಸಾಲ, ಜಾಸ್ತಿ ಮಸಾಲ ಹಾಕೊಂಡು, ಮೇಲೆ ಹಸಿ ಟಮೋಟಾ, ಸಣ್ಣದಾಗಿ ಕಟ್ ಮಾಡಿರೋಂಥ ಈರುಳ್ಳಿ, ಟೇಸ್ಟ್ಗೆ ಕ್ಯಾರೆಟ್, ಲಾಸ್ಟಲ್ಲಿ ಖಾರ ಬುಂದಿ. ಸಣ್ಣ ಸೇಮಿಯಾ ಇದ್ರೂ ಆಗ್ತೈತೆ ಫ್ರೆಂಡ್ಸ್. ನಾನು ಖಾರ ಬುಂದಿನೇ ತಗೋಬಾ, ಚೆನ್ನಾಗಿರ್ತೈತೆ ಅಂದೆ. ಇದು ನಮ್ಮ ಬಿಸಿ ಬಿಸಿ ಮಸಾಲ ಪುರಿ. ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಪುರಿ ಇದ್ಬಿಟ್ರೆ ಇವರಿಬ್ಬರಿಗೂ ಕೊಡಂಗಿಲ್ಲ. ಇವ್ರು ಮಲಗಿರೋ ಟೈಮಲ್ಲೇ ತಿನ್ನೋದು ಬೆಸ್ಟು. ಈ ತರದ ನಾನು ಎಲ್ಲಿ ಅಂತ ಹೇಳ, ಈ ತರ ಮಸಾಲೆ ಎಲ್ಲೋ ಟೇಸ್ಟ್ ನೋಡಿದೀನಿ ಅಂತ ಇಮ್ಯಾಜಿನ್ ಅಲ್ಲ, ಯೋಚನೆ ಮಾಡ್ತೈತೆ. ಧಮ್ಸಂದ್ರ ಸರ್ಕಲ್ ಅಲ್ಲಿ 7-8 ವರ್ಷದಿಂದ ನಾವಿಬ್ರು ಸಂತೆಗೆ ಹೋಗ್ತಿದ್ವಿ ಸೋಮವಾರ ಫ್ರೆಂಡ್ಸ್. ಅಲ್ಲಿ ತಿಂತ ಸೂಪರ್ ಆಗಿರ್ತಿತ್ತು. ಅದಕ್ಕೆ ನನ್ನ ಮಾಡ್ಬೇಕಾದ್ರೆಲ್ಲ ಅದೇ ಯೋಚನೆ. ಅವಣ್ಣ ಮಾಡ್ತಿದ್ದು ಗ್ರೀನ್ ಕಲರು. ತಿಂದ ಇರ್ಬೇಕಾದ್ರೆ ಜಾಸ್ತಿ ಮಸಾಲೆ ಇರ್ತಾ ಇರ್ಲಿಲ್ಲ, ಪ್ಲೈನ್ ಆಗಿರ್ತಿತ್ತು.
ಸ್ವಲ್ಪ ಘಾಟ್ ಇರ್ತಾ ಇತ್ತು, ಗಂಟ್ಲಿಗೆ ಘಾಟ್ ಹೊಡಿತಿತ್ತು, ಅದೆಲ್ಲ ಯೋಚನೆ ಮಾಡ್ಕೊಂಡು ಮಾಡೋದು ನಾನು. ಸಖತ್ತಾಯ್ತಲ್ಲ, ಹಿಂಗೆ ಮಾಡ್ಕೋಬೋದು ಫ್ರೆಂಡ್ಸ್ ಆರಾಮಾಗಿ. ನನಗೂ ಪಾನಿಪುರಿ ಶಾಪೆಲ್ಲ ಹಾಕೋ ಆಸೆ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ತಿನ್ನೋ ಧೈರ್ಯ ಕಸ್ಟಮರ್ಸ್ ಮಾಡಬೇಕಲ್ಲ. ಅದೇ ಕಸ್ಟಮರು ಸೆಕೆಂಡ್ ಪ್ಲೇಟ್ ಕೇಳಿದ್ದಾರೆ ಫ್ರೆಂಡ್ಸ್. ಸೆಕೆಂಡ್ ಪ್ಲೇಟು ಸೇಲ್. ಕ್ಯಾರೆಟ್ ತುರಿ ಜಾಸ್ತಿ ಹಾಕಿದ್ದೀನಿ. ಚೆನ್ನಾಗೈತೆ ಫ್ರೆಂಡ್ಸ್ ಮನೇಲಿ ಮಾಡೋಕ್ಕೆ ಪಟಪಟ ಅಂತ. ಓಕೆ ಫ್ರೆಂಡ್ಸ್, ಈಗ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲಲ್ಲ ಈ ಸೀರೆ. ಇನ್ನೊಂದು ಸೀರೆ ಐತೆ ನಾನು ಮೈ ಮೇಲೆ ಹಾಕ್ತಾ ಇರೋದು, ಅದನ್ನು ಇವಾಗ ನೆರ್ಗೆ ಇಟ್ಕೊಂಡಲ್ಲ ಫ್ರೆಂಡ್ಸ್. ಸ್ಟಾರ್ಟಿಂಗು ನೆರ್ಗೆ ಇಟ್ಕೊಂಡು ಮೊದಲು ಪಿನ್ ಮಾಡ್ಕೊಬಿಡ್ತೀನಿ, ಆಮೇಲೆ ಉಡ್ಸೋದ್ರಿಂದ ಸಿಗ್ತೀನಿ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಈ ಸೀರೆ ಪಿನ್ ಮಾಡ್ಕೊಂಡಿದ್ದೀನಿ. ಮೆರೂನು ಎಲ್ಲೋ ಬೆಸ್ಟ್ ಕಾಂಬಿನೇಷನ್, ಮಾವಿನಕಾಯಿ ಬಾರ್ಡ್ರದ್ದು, ಇದು ಸಣ್ಣ ಬಾರ್ಡ್ರದ್ದು. ಬ್ಲೌಸ್ ಪೀಸು ಇತ್ತು ಸದ್ಯಕ್ಕೆ ಮ್ಯಾಚಿಂಗು. ಇದನ್ನ ಜುಂಗ್ ಐತಲ್ಲ ಫ್ರೆಂಡ್ಸ್, ಇದನ್ನೆಲ್ಲ ಆವಾಗಲೇ ಹಂಗೆ ಪಿನ್ ಮಾಡಿಬಿಟ್ಟಿದ್ದೆ. ಈಗ ಒಂದು ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಗುಂಡ್ಸೂಜಿನಲ್ಲಿ ಚುಚ್ಕೊಂಡೆ. ನೀಟಾಗಿ ಬ್ಲೌಸ್ ಹೊಲಿಸಿರೋ ಥರ ಕಾಣಿಸ್ತೈತಲ್ಲ, ಈಗ ಪರ್ಫೆಕ್ಟಾಗಿ ಮಾಡ್ತಾ ಇದ್ದೀನಿ. ಆಗಲೇ ಒಂದು ಸ್ವಲ್ಪ ಗಜಿ ಬಿಜಿ ಆಗೋಯ್ತು ಟೆನ್ಷನಲ್ಲಿ. ಈಗ ನೆರಿಗೆ ಹಿಡ್ದು ನೀಟಾಗಿ ಪಿನ್ ಎಲ್ಲ ಮಾಡ್ಕೊಂಡಿದ್ದೀನಿ. ಇದನ್ನು ಆಗಲೇ ಕಂಬಿ ಕಟ್ಕೊಂಡಿದ್ದಲ್ಲ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಜಾರ್ತಾ ಇತ್ತು. ಅದಕ್ಕೆ ಇದು ಅದೇನಂತಾರೆ ಫ್ರೆಂಡ್ಸ್, ಚಪಾತಿ ಎತ್ತೋದು, ಅದು ಏನಕ್ಕೂ ಅಡುಗೆಗೆ ಯೂಸೇ ಮಾಡಲಿಲ್ಲ ಬಿಡ್ರಿ. ಅದ್ರಲ್ಲಿ ನನಗೆ ಮಾಡೋಕ್ಕೆ ಬರಲ್ಲ, ಸುಮ್ಮನೆ ತಗೊಂಡಿದ್ದು ಅದು ಅಷ್ಟೇ. ಅದಕ್ಕೆ ಅದನ್ನೇ ಕಟ್ತಾ ಇದ್ದೀನಿ ಈಗ ಪ್ರಾಕ್ಟೀಸ್ಗೆ. ಈ ಸೀರೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬರ್ತೈತೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಈಗ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಥರ್ಮಾಕೋಲು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಮುಂದೆ ಕಟ್ಟಿದ್ರೆ ಸ್ವಲ್ಪ ಚೆನ್ನಾಗಿ ಬರ್ಬೋದು ಅಂತ, ನೋಡೋಣ ಈ ಸಲ ಹೆಂಗೆ ಬರ್ತೈತೆ ಅಂತ. ಪಿನ್ಗೆಲ್ ನೀರು ತುಂಬಿಟ್ಕೊಂಡಿದ್ದೀನಿ, ವೇಟ್ ಇದ್ರೆ ನನಗೊಂದು ಸ್ವಲ್ಪ ಗ್ರಿಪ್ ಇರ್ತೈತೆ ಅಂತ ಅಂದ್ಬಿಟ್ಟು ಥರ್ಮಾಕೋಲ್ ಮುಂದೆ ಇಟ್ಕೊಂಡು ಅದಕ್ಕೆ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಕಟ್ಕೊತಾ ಇದ್ದೀನಿ, ಅದು ಗ್ರಿಪ್ಪಾಗಿ ಕುತ್ಕೋಬೇಕಲ್ಲ ಅಂದ್ಬಿಟ್ಟು. ಒಂದು ವಿಡಿಯೋದಲ್ಲಿ ನೋಡಿದೆ, ಆ ಬಣ್ಣ ಉಡಿಸಿದ್ರು ಈ ಥರ, ಅದು ನಂಗೆ ಸಖತ್ ಇಷ್ಟ ಆಯಿತು. ರಿಯಲಾಗಿ ದೇವರೇ ಕೂತಿರೋ ಥರ ಕಾಣಿಸ್ತಾ ಇತ್ತು ನನಗೆ. ಅದಕ್ಕೆ ಈ ಥರ ಥರ್ಮಾಕೋಲ್ ಇಟ್ಕೊಂಡಿದ್ದೀನಿ. ಅವ್ರು ರಿಪ್ಪೀಸ್ ಪೀಸ್ ಇಟ್ಕೊಂಡಿದ್ರು. ಆಮೇಲೆ ಈ ಥರ ಡಬಲ್ ಫೋಲ್ಡ್ ಬರ್ತಿದ್ದಲ್ಲ ಫ್ರೆಂಡ್ಸ್, 2 ಕುಚ್ಚು ಬರ್ತಿದೆ, ಕೆಳಗೆ ಒಂದು ಮೇಲೆ ಒಂದು, ಆ ಥರ ಮಾಡೋಣ ಅಂದ್ಬಿಟ್ಟು ಇಡ್ತಾ ಇದ್ದೀನಿ. ಹೆಂಗೆ ಮಾಡಿದ್ರು ಸೆಟ್ ಆಗ್ತಾ ಇಲ್ಲ. ಸರಿ ಅಂದ್ಬಿಟ್ಟು ಮುಡ್ಚ್ಬಿಟ್ಟೆ ನಾನು. ಕಳ್ಸೋದ್ ಮೇಲೇ ಹಾಕೋದು ಬೇಡ ಸೀರೆನ, ನೆನ್ಸೋ ಥರ ಅಂದ್ಬಿಟ್ಟು ಹಿಂಗೆ ಕಟ್ಕೊಂಡೆ ನಾನು. ಈ ಸಲ ಒಂಥರ ಟ್ರೈ ಮಾಡೋಣ ಅಂದ್ಬಿಟ್ಟು. ಆಮೇಲೆ ಇದು ಮುಂದೆ ಕಡೆ ಬೀಳ್ತಾ ಇತ್ತು. ಸರಿ ಅಂದ್ಬಿಟ್ಟು ಇದು ಗುಂಡ್ಸೂಜಿ ಚುತ್ಕೊಂಡೆ, ಹೆಂಗಿದ್ರು ಥರ್ಮಾಕೋಲ್ ಕಚ್ಕೋತು. ಆಮೇಲೆ ಕೈ ಇಟ್ಕೊಂಡೆ. ಈಗ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಆಮೇಲೆ ಒಂದು ಸ್ವಲ್ಪ ಹೈಟ್ ಆದರೆ ನಾನು ಬಕ್ಕೊಂಡು ಸೀರೆ ಉಡ್ಸಂಗಿರಲ್ಲ, ಸ್ವಲ್ಪ ನೀಟಾಗಿ ಪ್ರಾಕ್ಟೀಸ್ ಮಾಡ್ಬೋದು ಅಂದ್ಬಿಟ್ಟು ಹೈಟಾಗಿರೋ ಮಣೆ ನಾವು ಯೂಸ್ ಮಾಡ್ತೀವಲ್ಲ ಅದನ್ನೇ ಇಟ್ಕೊಂಡೆ. ದೇವ್ರಿಗಾದ್ರೆ ನಾವು ಬಳಸ್ತಾ ಇರೋದು ಸಪ್ರೇಟಾಗಿ ಮಣೆ ಎಲ್ಲ ಇಟ್ಕೋಬೇಕು. ಇನ್ನು ನೆಕ್ಸ್ಟ್ ವೀಕಲ್ಲ ಫ್ರೆಂಡ್ಸ್ ಹಬ್ಬ, ಕಳ್ಸಕ್ಕೆ ಏನೆಲ್ಲ ಹಾಕೋಬೇಕು ಅದೆಲ್ಲ ಪ್ರಾಸೆಸ್ ಒಂದು ದಿನ ವೀಡಿಯೋ ಮಾಡ್ತೀನಿ. ಆಮೇಲೆ ಸೆರ್ಗಾಕೊಂಡು ನೆರಿಗೆಲ್ಲ ಕರೆಕ್ಟಾಗಿ ಸೆಟ್ ಮಾಡಿಕೊಂಡೆ. ಈ ಥರ ಡಾಪ್ ಕಟ್ಕೊಬಿಟ್ರೆ ಮುಂದೆಗಡೆ ನೆರಿಗೆಲ್ಲ ನೀಟಾಗಿ ಎಳ್ಕೊಬೋದು, ಟೈಟಾಗಿ ಕುತ್ಕೊಳ್ತೈತೆ. ಆಮೇಲೆ ನೆರಿಗೆಲ್ಲ ಸರಿ ಮಾಡಿಕೊಂಡೆ. ಥರ್ಮಾಕೋಲ್ ಇಟ್ಕೊಂಡಿರೋದಕ್ಕೂ ಏನೋ ನಿಜವಾಗ್ಲೂ ನೀಟಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಕೆಳಗಡೆ ನೆರಿಗೆಲ್ಲ ಸರಿ ಮಾಡಿಕೊಂಡೆ. ಆಮೇಲೆ ಕಾಲ್ದೇ ಟೆನ್ಷನ್ ನನಗೆ, ಒಂದು ಸ್ವಲ್ಪ ಅದು ಬೆಂಡ್ ಆಗ್ತಾ ಇರಲ್ವಲ್ಲ, ಅದಕ್ಕೆ ಶಿವಾಗ ಒಂದು ಸ್ವಲ್ಪ ಹೆಲ್ಪ್ ಮಾಡು ಅಂತ ಕರ್ಕೊಂಡೆ. ಶಿವಾಗೂ ಆಗ್ತಾ ಇಲ್ಲ. ಆಮೇಲೆ ಇದು ಹಿಂಗಾಗೋ ಕೆಲಸ ಅಲ್ಲ, ಹೊಲ್ಕೊಟ್ಬಿಡ್ತೀನಿ ನಿನಗೆ ಸೂಜಿ ದಾರ ಎತ್ಕೊಂಡು ಬೆಂಡ್ ಆಗೋ ಥರ, ಆಮೇಲೆ ನೀನು ಈಸಿಯಾಗಿ ಸೆಟ್ ಮಾಡ್ಕೋಬೋದು ಅಂತಂತು. ಮೊದಲು ಆ ಕೆಲಸ ಮಾಡು ಅಂದೆ. ತಗೋಬೇಕಾದ್ರೆ ಗೊತ್ತಾಗ್ಲಿಲ್ಲ, ಬೆಂಡ್ ಆಗಿರೋದು ತಗೋಬೇಕಾಯಿತು. ಅಂದರೆ ಗೊತ್ತೇ ಇಲ್ವಲ್ಲ ಫ್ರೆಂಡ್ಸ್, ಕೈ ಕಾಲು ನೋಡಿದ್ದು ತಗೊಂಡಿದ್ದು ಇದು 2 ಫಸ್ಟ್ ಟೈಮೇ ನಮಗೆ, ಹಂಗಾಗಿ ಅಷ್ಟು ಗೊತ್ತಾಗ್ಲಿಲ್ಲ. ಇದು ಬಿಗಿಯಾಗಿತ್ತು, ಕ್ವಾಲಿಟಿ ತುಂಬ ಸ್ಟ್ರಾಂಗ್ ಆಗಿ, ಅದಕ್ಕೆ ಬೆಂಡೇ ಆಗ್ತಾ ಇರಲಿಲ್ಲ. ಶಿವ ಹೊಲ್ದೆ ಕೊಟ್ಬಿಡ್ತೀನಿ ಪರ್ಮನೆಂಟಾಗಿ ಹಂಗೆ ಇರಲಿ ಅಂತಂತು. ಮತ್ತು ಸೀರೆ ಉಡ್ಸ್ಬೇಕು ಲಕ್ಷ್ಮೀ ದೇವಿಗೆ ಅಂದರೆ ಸೀರೆನೂ ಅಷ್ಟೇ ಚೆನ್ನಾಗಿರ್ಬೇಕು ಫ್ರೆಂಡ್ಸ್. ಗ್ರೀನ್ ಕಲರ್ ಉಡ್ಸ್ನಲ್ಲ, ಸ್ವಲ್ಪ ರಫ್ ಆಗಿತ್ತು, ನೆರಿಗೆ ನೀಟಾಗಿ ಕುತ್ಕೋತಾ ಇರಲಿಲ್ಲ. ಮುಂದೆ ಸೆರಗು ಅಷ್ಟೇ, ಇದು ಪರ್ಫೆಕ್ಟಾಗಿ ಸರಿ ಹೋಯಿತು. ಸಾಫ್ಟ್ ಇರೋ ಸೀರೆಗಳೇ ಬೆಸ್ಟ್ ಸೀರೆ ಉಡ್ಸೋಕ್ಕೆ, ಮತ್ತು ಲಕ್ಷಣವಾಗಿ ಕಾಣಿಸ್ತಿದೆ. ಆಮೇಲೆ ಶಿವ ಹೊಲ್ಕೊಟ್ಟ ಮೇಲೆ ಕಾಲನ್ನ ನೀಟಾಗಿ ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡೆ. ಕಾಲ ಹತ್ರ ದೇವಿಗೆ ಬಾರ್ಡರ್ ಬರಬೇಕು, ಆ ಥರ ಪಿನ್ ಮಾಡ್ಕೊಂಡ್ರೆ ನೀಟಾಗಿ ಚೆನ್ನಾಗಿ ಕಾಣಿಸ್ತಿದೆ. ಒಂದು ಕಡೆ ಯೆಲ್ಲೋ ಕಲರ್ ಬಂತ ಕಾಲ್ಗೆ, ಇನ್ನೊಂದು ಕಡೆ ರೆಡ್ ಸಖತ್ ಕಾಣಿಸ್ತಾ ಇತ್ತು. ಒದ್ದಾಡಿ ಸೆಟ್ ಮಾಡಿದೆ. ಈ ಸೀರೆ ಕೆಳಗಡೆ ಸ್ವಲ್ಪ ಮೇಲಕ್ಕೆ ಬರಬೇಕಾಯ್ತು ಫ್ರೆಂಡ್ಸ್. ಕಟ್ಟದ ಮೇಲೆ ನೆನಪಾಯಿತು ನನಗೆ, ಕಟ್ಬಿಟ್ಟಿದ್ದೆ ಅಷ್ಟರಲ್ಲಿ. ಪರವಾಗಿಲ್ಲ, ಇಷ್ಟ ಆಗ್ತಾ ಇಲ್ಲ ತಾನೇ ನಿಂಗೆ? ಸರಿ ಆಯ್ತಾ? ಅಂದರೆ ಈಗ ಪ್ರಾಕ್ಟೀಸ್ ಮಾಡಿದಕ್ಕೆ ಸರಿ ಆಯಿತು ಫ್ರೆಂಡ್ಸ್. ಇನ್ನು ಹಬ್ಬದ ದಿನ ಅದನ್ನು ಸ್ವಲ್ಪ ಮೇಲಕ್ಕೆ ಮಾಡ್ಕೊಂಡ್ರೆ ಅದೊಂದು ಸ್ಟೆಪ್ ಕೆಳಗಡೆ ಬರ್ತೈತಲ್ಲ, ಆವಾಗ ನೋಡೋಕೆ ಚೆನ್ನಾಗಿ ಕಾಣಿಸ್ತೈತೆ. ಆಗಲೇ ಉಡ್ಸಿದ್ಕಿಂತ ಇದೊಂದು ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತೈತೆ. ಮತ್ತು ಕಲರ್ ಕಾಂಬಿನೇಷನು ಅಷ್ಟೇ ಎದ್ದು ಕಾಣಿಸ್ತೈತೆ ಚೆನ್ನಾಗಿ. ದೇವಸ್ಥಾನಗಳಿಗೆ ದೇವರಿಗೆ ಇಂಥ ಸೀರೆಗಳೇ ಚೆನ್ನಾಗಿ ಕಾಣಿಸೋದಲ್ಲ ಫ್ರೆಂಡ್ಸ್, ಡಾರ್ಕ್ ಕಲರ್ಸು. ಫೈನಲಿ ಸ್ವಲ್ಪ ಸಮಾಧಾನ ಆಯಿತು. ಅದೊಂದು ಸ್ವಲ್ಪ ಮೇಲಕ್ಕೆ, ಅಂದರೆ ಈ ಕುಚ್ಚು ಇನ್ನೊಂದು ಸ್ವಲ್ಪ ಈ ಕೆಳಕ್ಕೆ ಹಿಡ್ಕೊಂಡಿದ್ರೆ ಅದೊಂದು ಸ್ವಲ್ಪ ಮೇಲೆ ಬರ್ತಾಯಿತ್ತು. ಆವಾಗ ಸ್ಟೆಪ್ ಕರೆಕ್ಟಾಗಿ ಬರೋದು. ಅಂದರೆ ಒಂದು ಗೊತ್ತಾಯಿತು ಫ್ರೆಂಡ್ಸ್. ಹಬ್ಬದ ದಿನಕ್ಕೆ ಪರ್ಫೆಕ್ಟಾಗಿ ಉಡಿಸ್ತೀನಿ. ಈಗ ಸಿಂಪಲಾಗಿ 1-2 ಸರ ಹಾಕಿದ್ದೀನಿ ಫ್ರೆಂಡ್ಸ್, ಅದು ದೇವ್ರದೇನೆ. ಪರ್ಮನೆಂಟಾಗಿ ಸೆಟ್ ತಗೊಳ್ಳೋಣ ಅಂದ್ಕೊಂಡೆ, ಈ ವರ್ಷ ಆಗಲಿಲ್ಲ. ಇಟ್ಸ್ ಓಕೆ, ಈ ವರ್ಷ ಅಡ್ಜಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ವರ್ಷ ಪಕ್ಕ ಫ್ರೆಂಡ್ಸ್ ಸೆಟ್ ಒಂದು ತಗೋಬೇಕು. ಫೈನಲಿ ಹಿಂಗೆ ಬಂದೈತೆ, ಖುಷಿ ಆಗ್ತೈತೆ. ಎದ್ದೋಳ್ರಲ್ಲ, ಊಟ ತಿನ್ರಿ, ಅನ್ನ ತಣ್ಣಗಾಯ್ತು. ಗುಂಡು ಮಗನೇ, ಇಷ್ಟು ಎಬ್ಬರಿಸ್ತೀನಿ, ಎದ್ದೋಳಲ್ಲ. ಒಂದು ಪಾತ್ರೆ ಸೌಂಡ್ ಬಂದರೆ ಸಾಕು, ಇವಾಗ ತಟ್ ಅಂತ ಎದ್ದೋಳ್ತಾನೆ. ಟಾಮು ನೀನಾರ ಎದ್ದೋಳ? ನಾನು ಆಗಲೇ ತಿಂದಿಲ್ಲ ಫ್ರೆಂಡ್ಸ್. ಅದೇ ಆ ಸೀರೆದೇ ದೊಡ್ಡ ಟೆನ್ಷನ್ ಆಗಿತ್ತು ನನಗೆ, ನೀಟಾಗಿ ಗುಡಿಸ್ಲಿಲ್ಲ ಅಂದ್ಬಿಟ್ಟು. ಅದಕ್ಕೆ ಈಗ ಮಸಾಲೆನ ಬಿಸಿ ಮಾಡ್ಕೊಂಡು ತಿಂತಾ ಇದ್ದೀನಿ. ಟೈಮ್ ಬಂದು 10 ಗಂಟೆ. ನನ್ನ ಫೇವ್ರೆಟ್ ಮಸಾಲೆ ಪುರಿ ಫ್ರೆಂಡ್ಸ್. ಮಾಡಿದ ತಕ್ಷಣ ತಿಂದಿರಾ?
ಈಗ ತಿಂತಾಯಿದ್ದೀನಿ. ಶಾಪ್ಗಿಂತ ಚೆನ್ನಾಗೇ ಮಾಡಿದ್ದೀನಿ ಫ್ರೆಂಡ್ಸ್, ಚೆನ್ನಾಗಿ ಬಂದೈತೆ. ಈಗ ಮಳೆ ಆಗ್ತೈತೆ, ಚಳಿಗೆ ಸಕ್ಕತ್ತಾಗಿದೆ ತಿನ್ನಕ್ಕೆ 10 ಗಂಟೆ ರಾತ್ರಿಲಿ. ಸಕ್ಕತ್ತಾಗಿ ನೋಡಿ.